Welcome back to my channel. Today's topic is optical path length. Optical path length is very important topic to understand the interference. ನಾವಿಲ್ಲಿ ಇಂಟರ್ಫರೆನ್ಸನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮಗೆ ಆಪ್ಟಿಕಲ್ ಪಾತ್ ಲೆಂತ್ ಅನ್ನೋದು ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ. ಹಾಗಾದರೆ ಆಪ್ಟಿಕಲ್ ಪಾತ್ ಲೆಂತ್ ಅಂದರೆ ವಾಟ್ ಈಸ್ ಆಪ್ಟಿಕಲ್ ಪಾತ್ ಲೆಂತ್? ಆಪ್ಟಿಕಲ್ ಪಾತ್ ಲೆಂತ್ ಈಸ್ ದ ಡಿಸ್ಟೆನ್ಸ್ light would need to travel through the vacuum to produce the same phase differences as it would through the medium. ಈಗ ನಮ್ಮಲ್ಲಿ ಎರಡು ಮೀಡಿಯಮ್ ಅಂತ ಕನ್ಸಿಡರ್ ಮಾಡೋಣ. ಆಪ್ಟಿಕಲ್ ಪಾತ್ ಲೆಂತ್ ಆ್ಯಕ್ಚುಲಿ ಏನಿರ್ತದೆ ಅಂದರೆ ಟೂ ಓಪನಿಂಗ್ಸ್ ಅಲ್ವಾ. ನಮಗೆ ಯಾವಾಗ ಟೂ ಲೈಟ್ಸ್ ಟ್ರಾವೆಲ್ ಆಗಿ ಯಾವುದಾದ್ರು ಒಂದು ಪಾಯಿಂಟಲ್ಲಿ ಎರಡು ನಮ್ಗೆ ಸೂಪರ್ ಪೊಸಿಷನ್ ಆದಾಗ ಸಮ್ ಇಂಟರ್ಫರೆನ್ಸ್ ಫಾರ್ಮ್ ಆಗ್ತದೆ. ಎಕ್ಸಾಂಪಲ್ ಇಂಟರ್ಫರೆನ್ಸ್ ಆರ್ ಸಮ್ ಪಿಕ್ಚರ್ಸ್ ಫಾರ್ಮ್ ಆಗ್ತದೆ. ಆದರೆ ಆಪ್ಟಿಕಲ್ ಪಾತ್ ಲೆಂತ್ ಅಂದರೆ ಈಗ ಅಬೋವ್ ಲೈಟ್ ಮತ್ತು ಬಿಲೋ ಟೂ ರೇಸ್ ಇದ್ದಾವೆ, ರೇಸ್ 1 ಆ್ಯಂಡ್ ರೇಸ್ 2. ಈ ಎರಡೂ ರೇಸ್ ಇದು ಒನ್ ಮೀಡಿಯಾ ಆದರೆ ಮೀಡಿಯಾ 1, ಇದು ಮೀಡಿಯಾ 2. ಈ ಎರಡೂ ರೇಸ್ ಇಲ್ಲಿ ಮೀಟ್ ಆಗಬೇಕಾದ್ರೆ ಎಷ್ಟು ಡಿಸ್ಟೆನ್ಸನ್ನು ಈ ಸೆಕೆಂಡ್ ರೇಸ್ ಎಷ್ಟು ಎಕ್ಸ್ಟ್ರಾ ಡಿಸ್ಟೆನ್ಸ್ ಟ್ರಾವೆಲ್ ಆಗಬೇಕು ಇನ್ ದ ಸೇಮ್ ಪೇಜ್. ಅಂದರೆ ಎಟ್ ಎ ಟೈಮ್ ನಮ್ಗೆ ಎರಡೂ ರೇಸ್ ಮೀಟ್ ಆದಾಗ ಒಂದು ಇಂಟರ್ಫರೆನ್ಸ್ ಫಾರ್ಮ್ ಆಗ್ತದೆ. ಒಂದು ಪಾಯಿಂಟಿಗೆ ಎರಡು ರೇಸ್ ಎಟ್ ಎ ಟೈಮ್ ಒಂದು ಟೈಮಲ್ಲಿ ಮೀಟ್ ಆದಾಗ ನಮಗೊಂದು ಸಮ್ ಪಿಕ್ಚರ್ಸ್ ಫಾರ್ಮ್ ಆಗ್ತದೆ. ಹೌದಾ, ಆ ಪಿಕ್ಚರ್ ಅಂದರೆ ಒಂದು ಫೇಸ್ ಫಾರ್ಮ್ ಆಗ್ತದೆ. ಆ ಫೇಸ್ ಪ್ರೊಡ್ಯೂಸ್ ಆಗಬೇಕಾದಾಗ ಈ ಫಸ್ಟ್ ಲೈಟ್ ಏನಿದೆ ಸ್ಟೇಟ್ ಆಲ್ಮೋಸ್ಟ್ ಸಿಮಿಲರ್ ಟು ಸ್ಟೇಟ್ ಇರೋದ್ರಿಂದ ಈ ಲೈಟನ್ನು ಇದು ಕ್ಯಾಚ್ ಮಾಡ್ಬೇಕಂದ್ರೆ ಸೆಕೆಂಡ್ ರೇ ಕ್ಯಾಚ್ ಮಾಡ್ಬೇಕಂದ್ರೆ ಎಷ್ಟು ಎಕ್ಸ್ಟ್ರಾ ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಬೇಕಲ್ಲ, ದ ಎಕ್ಸ್ಟ್ರಾ ಡಿಸ್ಟೆನ್ಸ್ ಅಂದರೆ ಆ ಎಕ್ಸ್ಟ್ರಾ ಪಾತ್ನ ಏನು ಕರಿತೀವಿ ಆಪ್ಟಿಕಲ್ ಪಾತ್ ಡಿಫ್ರೆನ್ಸ್. ಈ ಸಪೋಸ್ ಇದು ಒಂದು 5 ಮೀಟರ್ ಟ್ರಾವೆಲ್ ಆಗಿದೆ ಲೈಟು ಟು ಪ್ರೊಡ್ಯೂಸ್ ದ ಒಂದು ಫೇಸ್ ಅಂತ ಅಂದಾಗ ಇದೇನಾಗ್ತದೆ ನಮ್ಗೆ ಇಲ್ಲಿಂದ ನಾವು ಮೆಜರ್ ಮಾಡಿದಾಗ 6 ಮೀಟರ್ ಅಂದ್ಕೊಳ್ಳೋಣ. ಅಂದರೆ ಇಲ್ಲಿ ಒಂದು ಪಿಕ್ಚರ್ ಫಾರ್ಮ್ ಆಗ್ಬೇಕಾದ್ರೆ ಈ ಸೆಕೆಂಡ್ ರೇಸ್ ಎಷ್ಟು ಎಕ್ಸ್ಟ್ರಾ ನಮ್ಗೆ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ರಿ 1 ಮೀಟರ್. ಬಿಕಾಸ್ 5 6 - 5 = 1 ಮೀಟರ್. ಈ 1 ಮೀಟರ್ಲಿದೆ ನಮ್ಗೆ ದಿಸ್ ಈಸ್ ಇಯರ್. ನಾವು ಈ ಪಾತಿನ ಒಂದು ಸ್ಟ್ರೇಟ್ ಲೈನ್ ತೊಗೊಂಡಾಗ ಒಂದು ಟ್ಯಾಂಜೆಂಟ್ ಡ್ರಾ ಮಾಡಿದಾಗ ಏನು ಬರ್ತದಲ್ಲ ಇದಕ್ಕೆ ನಾವು ಆಪ್ಟಿಕಲ್ ಪಾತ್ ಡಿಫ್ರೆನ್ಸ್ ಅಂದರೆ ಇಟ್ ಈಸ್ ಅ ಎಕ್ಸ್ಟ್ರಾ ಡಿಸ್ಟೆನ್ಸ್ ಟ್ರಾವೆಲ್ ಬೈ ದ ಲೈಟ್ ಟು ನೀಡ್ ಟು ಟ್ರಾವೆಲ್ ಥ್ರೂ ವ್ಯಾಕ್ಯೂಮ್. ಈ ವ್ಯಾಕ್ಯೂಮ್ ಆಗಿರ್ಬೋದು ಎನಿ ಅದರ್ ಫೇಸ್, ಹೌದಾ, ಎನಿ ಅದರ್ ಮೀಡಿಯಾ. ಆ ಮೀಡಿಯಾ ಒಳಗಡೆ ಎಕ್ಸ್ಟ್ರಾ ಡಿಸ್ಟೆನ್ಸ್ ಟ್ರಾವೆಲ್ ಆಗಿರೋದು ಆ ಎಕ್ಸ್ಟ್ರಾ ಡಿಸ್ಟೆನ್ಸ್ ಏನಂತ ಕರಿತೀವಿ ನಾವು ಆಪ್ಟಿಕಲ್ ಪಾತ್ ಡಿಫ್ರೆನ್ಸ್. ಇದ್ರ ಯೂಸ್ಫುಲ್ ಅಂದರೆ ಟು ಪ್ರೊಡ್ಯೂಸ್ ದ ಫೇಸ್ ಮೀನ್ಸ್ ಸಮ್ ಪಿಕ್ಚರ್ಸ್ ಅಥವಾ ಸಮ್ ಇಂಟರ್ಫರೆನ್ಸ್ ಪ್ಯಾಟರ್ನ್. ಹಾಗಾದ್ರೆ ನಾವು ಆಪ್ಟಿಕಲ್ ಪಾತ್ ಲೆಂತನ್ನು ಯಾವ ರೀತಿ ಇಂಡಿಕೇಟ್ ಮಾಡ್ತೀವಿ ಇಲ್ಲಿ? ಆಪ್ಟಿಕಲ್ ಪಾತ್ ಅಂದರೆ ಗೊತ್ತಾಯ್ತಲ್ವ, ಇಟ್ ಈಸ್ ದ ಎಕ್ಸ್ಟ್ರಾ ಡಿಸ್ಟೆನ್ಸ್ ಟ್ರಾವೆಲ್ ಬೈ ದ ಲೈಟ್ ಟು ಪ್ರೊಡ್ಯೂಸ್ ಸಮ್ pictures or some interference. The optical path length indicates that the number of lights wave that fit into that path. ಹೌದಾ, ಒಂದು ದಾರಿ ಒಳಗಡೆ ಒಂದು ವೇವ್ ಒಳಗಡೆ ನಂಬರ್ ಆಫ್ ವೇವ್ಸ್ ಎಷ್ಟು ವೇವ್ಸ್ ಎಲ್ಲ ಪಿಟ್ ಆಗ್ತಾವೆ ಅನ್ನೋದನ್ನು ಆಪ್ಟಿಕಲ್ ಪಾತ್ ಇಂಡಿಕೇಟ್ ಮಾಡ್ತದೆ ನಮ್ಗೆ. ದಸ್ ದಿಸ್ ಇಸ್ ಅ ಸಿಂಬಲ್ ಆಫ್ ಡೆಲ್ಟಾ ಈಸ್ ಆಪ್ಟಿಕಲ್ ಪಾತ್ n × ಲ್ಯಾಂಬ್ಡಾ. ಈ ಲ್ಯಾಂಬ್ಡಾ ಅಂದರೆ ಏನು ರೀ? ಡೆಲ್ಟಾ ಈಸ್ ದ ಆಪ್ಟಿಕಲ್ ಪಾತ್ ಲೆಂತ್, n is the now n is an integer or mixed fraction or number 1 2 3 4 and lambda is the wavelength of light. That is the optical path. Agar optical path is then related to the geometrical path. ಆಪ್ಟಿಕಲ್ ಪಾತಿಗೂ ಮತ್ತು ಒಂದು ಜಾಮೆಟ್ರಿಕಲ್ ಪಾತಿಗೂ ಸಮ್ ರಿಲೇಷನ್ ಐತೆ. ಆ ರಿಲೇಷನ್ ನಾವು ಹೆಂಗೆ ಫಾಲೋ ಮಾಡ್ತೀವಿ ಅಂದರೆ ಹೆಂಗೆ ಫೈಂಡ್ ಔಟ್ ಮಾಡ್ಬೋದು ಅಂದರೆ ಆ್ಯಸ್ ಪರ್ is the distance. Suppose a distance travels by light in a medium of refractive index nu. ಇಲ್ಲಿ ನಾವು ಎರಡು ಮೀಡಿಯಾನ ತೊಗೋಣ, ಒಂದು ಏರ್ ಮೀಡಿಯಾ ಇನ್ನೊಂದು ಗ್ಲಾಸ್ ಮೀಡಿಯಾ ಅನ್ಕೊಳ್ಳೋಣ. ಸಪೋಸ್ a distance travel by the light. ಈಗ ನಾವು ಲೈಟ್ ಇನ್ಸಿಡೆಂಟ್ ಆದಾಗ ಏನಾಗ್ತದೆ ಸಮ್ ಡಿಸ್ಟೆನ್ಸ್ ಟ್ರಾವೆಲ್ ಆಗ್ತದೆ ಇನ್ ಮೀಡಿಯಾ. ಈ ಮೀಡಿಯಾದ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಮ್ ಅಂತ ಕನ್ಸಿಡರ್ ಮಾಡಿದ್ರೆ ಮ್ಯೂ ಅಂತ ಕನ್ಸಿಡರ್ ಮಾಡಿದಾಗ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆ ಟೈಮ್ ಟಿ ಇಲ್ಲಿಂದ ಇಲ್ಲಿ ನಮ್ಮ ರೀಚ್ ಹಾಕಿಂತ ಇಟ್ ಟೇಕ್ ಸಮ್ ಟೈಮ್, ದಟ್ ಈಸ್ ಟಿ ಈಸ್ ಗಿವನ್ ಬೈ ಅಂದರೆ ನಮಗೆ ಟೋಟಲ್ ಲೆಂತ್ ಆಫ್ ದಿ ಡಿಸ್ಟೆನ್ಸ್ ಟ್ರಾವೆಲ್ ಬೈ ದ ಲೈಟ್ ಈಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ಲೈಟ್ ಇಂಟು ಪ್ರೊಡಕ್ಟ್ ಆಫ್ ವೆಲಾಸಿಟಿ ಆಫ್ ಲೈಟ್ ಇಂಟು ಥಿಕ್ನೆಸ್ ಆಫ್ ದಿ ಅಥವಾ ಟೈಮ್ ಟೇಕನ್. ಇನ್ನು ನಾವು ಯಾವುದ್ರ ಬಗ್ಗೆ ಮಾತಾಡಕತ್ತೀವಿ? ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್, ಹೌದಾ, ಡಿಸ್ಟೆನ್ಸ್ ಟ್ರಾವೆಲ್ಡ್. ವಿ is the velocity of light in the medium. Same example, the distance traveled by the light in a vacuum.
ಎಟ್ ದ ಸೇಮ್ ಟೈಮ್. ವ್ಯಾಕ್ಯೂಮ್ ಅಂತಂದಾಗ ಓಪನ್ ಸ್ಪೇಸ್ ಅಥವಾ ಏರ್. ಈಗ ನಾವು ವ್ಯಾಕ್ಯೂಮ್ ಒಳಗಡೆ ಸೇಮ್ ಲೈಟು ಸೇಮ್ ಸ್ಪೀಡ್ ಒಳಗೆ ಮೂವ್ ಆಗ್ತಾ ಇದ್ದಾಗ ನಮಗೇನಾಗ್ತದೆ, ದಟ್ ಈಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ಲೈಟ್ ಇಂಟು ಟೈಮ್ ಟಿ. ಇಲ್ಲಿ ನಮ್ಗೆ ಆಲ್ರೆಡಿ ನಮ್ಗೆ ಆಪ್ಟಿಕಲ್ ಮೀಡಿಯಾ ಅಂದರೆ ಒಂದು ಮೀಡಿಯಾದೊಳಗೆ ಲೈಟ್ ಟ್ರಾವೆಲ್ ಆಗಿದ್ದು ಸಿಕ್ಕಿದೆ, ಎಷ್ಟು ಟೈಮ್ ತೊಗೊಂಡಿದೆ, ದಟ್ ಟೈಮ್ ಟಿ ಈಕ್ವಲ್ ಟು ಜಸ್ಟ್ ನಾವು ಆ ಫಾರ್ಮುಲಾನ ಮಾಡಿಫೈ ಮಾಡ್ಕೊಳ್ಳೋಣ, ಎಲ್ ಡಿವೈಡೆಡ್ ಬೈ ವಿ. ಹೌದಾ, ಜಸ್ಟ್ ನಾವಿಲ್ಲಿ ಟಿ ಇದ್ದಲ್ಲಿ ಏನು ಮಾಡೋಣ, ಎಲ್ ಡಿವೈಡ್ ಬೈ ವಿನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಸಿಗ್ತದೆ, ಸಿ ಇಂಟು ವಿ. ನಮಗೆ ಸಿ ಡಿವೈಡೆಡ್ ಬೈ ವೆಲಾಸಿಟಿ ಆಫ್ ಲೈಟ್. ಹೌದಾ, ಅಲ್ಲಿ ನಮ್ಗೆ ಇನ್ ವ್ಯಾಕ್ಯೂಮ್, ಇದು ವೆಲಾಸಿಟಿ ಆಫ್ ಲೈಟ್ ಇನ್ ಮೀಡಿಯಾ. ಇದು ರೇಷೋ ಬಿಟ್ವೀನ್ ದ ವೆಲಾಸಿಟಿ ಆಫ್ ಲೈಟ್ ಡಿವೈಡ್ ಬೈ ವೆಲಾಸಿಟಿ ಆಫ್ ವ್ಯಾಕ್ಯೂಮ್ ಅಂತಂದಾಗ, ವೆಲಾಸಿಟಿ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಆ್ಯಂಡ್ ಇನ್ ಮೀಡಿಯಾ ರೇಷೋ ತೊಗೊಂಡಾಗ ದಟ್ ಇಂಡಿಕೇಟ್ಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್. ಇದನ್ನು ಯಾರು ಹೇಳ್ತಾರೆ, ಇಟ್ ಈಸ್ ಎಕ್ಸ್ಪ್ಲೇನ್ ಬೈ ದ ಸ್ನೆಲ್ಸ್ ಲಾ. ಸ್ನೆಲ್ಸ್ ಲಾ ಏನು ಹೇಳ್ತದೆ ನಮ್ಗೆ, ಲೈಟ್ ಒಂದು ಮೀಡಿಯಾದಿಂದ ಅನದರ್ ಮೀಡಿಯಾ ಹೋಗ್ಬೇಕು, ಇಟ್ ಚೇಂಜಸ್ ಪಾತ್. ಅದೇ ಸಮಯದಲ್ಲಿ ನಮ್ಗೆ ಏನಾಗ್ತದೆ, ಇದ್ರ ಸ್ಪೀಡ್, ದ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್, ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಾ, ದ ರೇಷೋ ಬಿಟ್ವೀನ್ the velocity of light in vacuum and velocity of light in media, that is equals to that gives the refractive index of the material, that is equal to sin I divided by sin R. ಇದು ಸೆಲ್ಸ್ನ ಹೇಳ್ತದೆ ನಮ್ಮ ಸ್ನೆಲ್ಸ್ ಲಾ. ಅಂದರೆ ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಇಟ್ ಈಸ್ ದ ರೇಷೋ ಬಿಟ್ವೀನ್ ದ ವೆಲಾಸಿಟಿ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಆ್ಯಂಡ್ ವೆಲಾಸಿಟಿ ಆಫ್ ಲೈಟ್ ಇನ್ ಮೀಡಿಯಾ. ಸೊ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಅಥವಾ ಆಪ್ಟಿಕಲ್ ಪಾತ್ ಲೆಂತ್ ಇನ್ ವ್ಯಾಕ್ಯೂಮ್ ಒಳಗೆ ಏನು ಬಂತು, ಮ್ಯೂ ಇಂಟು ಎಲ್. ಇನ್ ಮೀಡಿಯಾ, ಸೊ ಸೇಮ್ ದ ಡಿಸ್ಟೆನ್ಸ್ ಎಲ್ ಈಸ್ ಕಾಲ್ಡ್ ಜಾಮೆಟ್ರಿಕಲ್ ಪಾತ್ ಲೆಂತ್. ಇಲ್ಲಿ ಎಲ್ ಅಂದ್ರೆ ಏನು ನಮಗೆ, ಜಾಮೆಟ್ರಿಕಲ್ ಪಾತ್ ಲೆಂತ್. ಮ್ಯೂ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮಟೀರಿಯಲ್ ಅಥವಾ ಮೀಡಿಯಮ್. ಆ್ಯಂಡ್ ಈಸ್ ಕಾಲ್ಡ್ ಆಪ್ಟಿಕಲ್ ಪಾತ್ ಲೆಂತ್. ಇದನ್ನೇನಂತ ಕರಿತೀವಿ ನಾವಿಲ್ಲಿ, ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಪ್ಟಿಕಲ್ ಪಾತ್ ಲೆಂತ್. ಆಪ್ಟಿಕಲ್ ಪಾತ್ ಲೆಂತ್ ಈಕ್ವಲ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಇಂಟು ಜಾಮೆಟ್ರಿಕಲ್ ಪಾತ್ ಲೆಂತ್. ಅಂದರೆ ಆಪ್ಟಿಕಲ್ ಪಾತ್ ಲೆಂತ್ ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಾ ಇಂಟು ಜಾಮೆಟ್ರಿಕಲ್ ಪಾತ್ ಲೆಂತ್. ಸೊ ಆಪ್ಟಿಕಲ್ ಪಾತ್ ಲೆಂತ್ ಈಸ್ ಇಂಡಿಕೇಟೆಡ್ ಬೈ ಡೆಲ್ಟಾ. mu is the refractive index of material. Geometrical path length is L. It is the total length traveled by the, or the total distance traveled by the light, or the extra distance. The above result means, ನಾನು ಮೇಲೆ ಎರಡು ಏನೊಂದು ರಿಲೇಷನನ್ನು ನೋಡಿದಲ್ಲ, ರಿಲೇಷನ್ ಏನಿರ್ತದೆ, ಇಟ್ ಈಸ್ ಮೋರ್ ನಂಬರ್ ಆಫ್ ವೇವ್ ಫಾರ್ಮ್ಸ್ ಈಸ್ ಅಕೊಮಡೇಟೆಡ್ ಅಲಾಂಗ್ ದ ಆಪ್ಟಿಕಲ್ ಪಾತ್ ದೆನ್ ದ ಜಾಮೆಟ್ರಿಕಲ್ ಪಾತ್. ಅಂದರೆ ಆಪ್ಟಿಕಲ್ ಪಾತ್ ಲೆಂತ್ ಹೋಗಿನ ನಮ್ಗೆ ಜಾಮೆಟ್ರಿಕಲ್ ಪಾತ್ ಲೆಂತ್ ಒಳಗಡೆ ಮೂರು ವೇವ್ಸ್ ಏನಾಗ್ತವೆ, ಅಕೊಮಡೇಟ್ ಆಗ್ತವೆ. ನಮಗಿಲ್ಲಿ ಇಫ್ ಸ್ಟಡಿ ದ ಇಂಟರ್ಫರೆನ್ಸ್ ವಿ ಆಲ್ವೇಸ್ ಮಸ್ಟ್ ಕ್ಯಾಲ್ಕುಲೇಟ್ ದ ಆಪ್ಟಿಕಲ್ ಪಾತ್ ಲೆಂತ್, ನಾಟ್ ಜಾಮೆಟ್ರಿಕಲ್ ಪಾತ್ ಲೆಂತ್. ಅಂದರೆ ನಾವು ಇಂಟರ್ಫರೆನ್ಸ್ ಬಗ್ಗೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಆಲ್ವೇಸ್ ಒಂದು ಇಂಟರ್ಫರೆನ್ಸ್ ಫಾರ್ಮ್ ಆಗ್ತಾಯಿದೆ ಅಂದರೆ ಅಲ್ಲಿ ಏನಾಗ್ತದೆ ರೀ, ಒಂದು ಆಪ್ಟಿಕಲ್ ಪಾತ್ ಮ್ಯಾಕ್ಸಿಮಮ್ ಒಂದು ತನ್ನದೇ ಆದಂಥ ಒಂದು ಛಾಯನ ಬೀರ್ತದೆ, ಅಂದರೆ ತನ್ನದೇ ಆದಂಥ ಒಂದು ಇಂಪಾರ್ಟೆನ್ಸನ್ನು ಕ್ರಿಯೇಟ್ ಮಾಡ್ಕೊಳ್ತದೆ. ಸೊ ಆಪ್ಟಿಕಲ್ ಪಾತ್ ಲೆಂತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಟು ಅಂಡರ್ಸ್ಟ್ಯಾಂಡ್ ದ ಇಂಟರ್ಫರೆನ್ಸ್ ಟ್ರಾವೆಲ್ಸ್ ಬೈ ದ ಲೈಟ್. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಇದನ್ನು ಶೇರ್ ಮಾಡಿರಿ ಮತ್ತು ಲೈಕ್ ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವಲ್ಲ ಈ ನನ್ನ ಚಾನಲ್ಗೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದಿನ ತರಗತಿಗಳಿಗೆ ನೋಡ್ತಾ ಇರಿ. ಥ್ಯಾಂಕ್ ಯು.